ಎಷ್ಟು ವರ್ಷ ಆದ್ಮೇಲೆ ಆಗ್ತಿರೋದು ಬಸ್ಸು? ಏನಾಗಬೇಕು ಅದೇ ಆಗೋದು. ಎಲ್ಲಿ ದೇವಸ್ಥಾನ 900 ರೂಪೀಸ್ ಖರ್ಚು ಮಾಡಕ್ ಹೋಗ್ತಾ ಇದೀವಿ. ನಿನಗೆ ಭಯ ಪಟ್ಕೊಂಡೆ ಒಬ್ಬರು ಮಾಡ್ತಿರೋದಲ್ಲ ಒಬ್ಬೆ ಇಂಥದ್ದಿಲ್ಲ. ಚಿನ್ನು ಯಪ್ಪ ಏನು ಚಿನ್ನು ಬ್ಯಾಗ್ ಇಷ್ಟು ಬರ ಇದೆ. ಮೇಡಮ್ ಅವ್ರು ಬರಬೇಕಿತ್ತು. ಗಾಯ್ಸ್ ನೋಡಿ ಗಾಯ್ಸ್, we are back with another vlog and ಬೈಸ್ಕೊಂಡು ಮಮ್ಮಿಗೆ ಬೇಡ ಅಂತ. ಓ ಮೈ ಗಾಡ್ ಎಷ್ಟು ಚೆನ್ನಾಗಿದೆ ತಾನಿಗೆ. ಸೊ ಗೆಸ್ ವೇರ್ ಎಲ್ಲಿಗೆ ಹೋಗ್ತಿದ್ದೀವಿ ಗೆಸ್ ಮಾಡಿ, ತಮ್ಮನೆಲ್ಲ ನೋಡಿರ್ತೀರಾ. ಸೊ ಗೈಸ್ ಹಾಸನಾಂಬ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾಸನ ಬಸ್ ಹತ್ತಕ್ಕೆ ಬಂದಿದ್ದೀವಿ. ಸೊ ಲಾಸ್ಟ್ 2 ಇಯರ್ಸಿಂದ ಅನ್ಕೊತಿದ್ವಿ ಒಂದ್ಸತಿ ಆದರೂ ಹೋಗಬೇಕು ಅಂತ. ಯಾಕಂದರೆ ತುಂಬ ಎಲ್ಲರೂ ಹೇಳ್ತಿದ್ರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ವರ್ಷಕ್ಕೆ ಒಂದೇ ಟೈಮ್ ಓಪನ್ ಆಗಿರುತ್ತೆ, ದೀಪಾವಳಿ ಟೈಮಲ್ಲಿ ಸ್ವಲ್ಪ ದಿನಕ್ಕೆ ಮಾತ್ರ. ಸೊ ಹೋಗ್ಬೇಕಂತಿತ್ತು, ಮಮ್ಮಿಗೂ ಹೋಗ್ಬೇಕಂತಿತ್ತು. ಬಟ್ ದೆನ್ ತುಂಬ ರಶ್ ಇರುತ್ತೆ ಅಂತಾರಲ್ವ, ಸೊ ಅದಕ್ಕೆ ಹೋಗ್ತೀರಾ ಸುಮ್ಮನಿದ್ವಿ. ದೆನ್ ಈ ವರ್ಷ ಸ್ವಲ್ಪ ರಶ್ ಕಡಿಮೆ ಇದೆ. ಏನಿತ್ತು ಈ ವರ್ಷ ಸ್ವಲ್ಪ ರಶ್ ಕಡಿಮೆ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆ್ಯಂಡ್ ದೆನ್ ನನ್ನ ಫ್ರೆಂಡ್ ಹೋಗಿದ್ಲು ನೆನ್ನೆ ಹೋಗಿದ್ಲು. ಸೊ ಅವಳು ಹೇಳಿದ್ಲು ಈ ಥರ ನೈಟಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ದರ್ಶನಕ್ಕೆ ಹೋದರೆ ರಶ್ ಕಡಿಮೆ ಇದೆ ಅಂತ ಅಂದ್ಬಿಟ್ಟು. ಸೊ ಹೋಗ್ತಿದ್ದೀವಿ ಆ್ಯಂಡ್ ಫ್ರೀ ಬಸ್ಸಲ್ಲಿ ಹೋಗ್ತಿದ್ದೀವಿ, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸಿಗುತ್ತೆ ಹೋಪ್ಸಲ್ಲಿ ಹೋಗಬೇಕು. ಬನ್ನಿ ಹೋಗೋಣ. ಅಲ್ಲಿ ಕೀಪ್ ಅಪ್ಡೇಟಿಂಗ್, ನೋಡ್ತೀರಿ. ಬೇಗ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೀವು ಹೋಗ್ಬೋದು ಬೇಕಾದರೆ. ಫಾರ್ ನೌ ಬಾಯ್. ನೋಡಿ ಗೈಸ್ ಟಿಕೆಟು ಎಷ್ಟು ವರ್ಷ ಆದ್ಮೇಲೆ ಆಗ್ತಿರೋದು ಬಸ್ಸು? ಮೊನ್ನೆ ಕರ್ಕೊಂಡು ಹೋಗಿದ್ವಿ. ಇವಾಗ ಸೊ ಡಿಕ್ಕುಗೆ ಪಾಪ ಕಿಟಕಿ ಸೀಟ್ ಆದ್ರೂ ಸಿಕ್ಕಿದೆ, ಬಟ್ ಕಿಟಕಿ ಓಪನ್ ಆಗ್ತಿಲ್ಲ. ಸೊ ಅದಕ್ಕೆ ಹಿಂಗೆ ಕೂತಿದ್ದಾಳೆ. ಏನಾಗ್ತಿರ ಇದಕ್ಕೆ? ನಾನೇನು ಮಾಡಿದೆ, ಒಟ್ಟಿಗೆ ಸೀಟ್ ಸಿಕ್ಕಿದೆ, ಬೇಗ ಹೋಗ್ತಿದ್ದೀವಿ. ಅದು ನಾನ್ ಸ್ಟಾಪ್ ಬಟ್ ನಾನು ಅದು ಲೇಟಾಗಿ ಹೋಗ್ತಿತ್ತು. ಗ್ರೇಟ್ಫುಲ್ ಆಗಿರೋಣ ಯಾವುದೋ ಒಂದು. ಇಲ್ಲ ನಾನು ಗ್ರೇಟ್ಫುಲ್ ಇಲ್ಲ, ನನಗೆ ಏನು ಬೇಕು ನನಗೆ ಅದೇ ಬೇಕು. ಯಾವುದೋ ಆಂಟಿ ಓಪನ್ ಮಾಡಿದ್ರೆ ಕಿಟಕಿ ಇಟ್ಕೊಂಡು ಏನು ಬೇಕೋ ಅದೇ ಬೇಕು ಅಂದರೆ ಸಿಗ್ತಾ ಇವಾಗ ಏನಾಗಬೇಕು ಅದೇ ಆಗೋದು. ಸೊ ಗೈಸ್ ಹೋಗ್ತಿದ್ದೀವಿ ಹಾಸನಾಂಬಗೆ. ಬನ್ನಿ ಹೋಗೋಣ. ಇವಾಗಂತೂ ಎಷ್ಟು ಅವರ್ಸು? ಐ ಥಿಂಕ್ 3 ಇಲ್ಲ 4ಗೆ ರೀಚ್ ಆಗ್ತೀವಿ ಅಲ್ಲಿಗೆ. ಸೊ ಅದಾದಮೇಲೆ ಅಪ್ಡೇಟ್ ಮಾಡ್ತೀನಿ. ಈಗ ಸಾಧಿಸ್ಬಿಟ್ವಿ. ಡೋರಾ ಎಕ್ಸ್ಪ್ಲೋರ ಓಪನ್ ಮಾಡಿದ್ವಿ. ಡೋರಾ ಸಾಹಸ ಪಟ್ಟಿ ಫುಲ್ಲು ನನ್ನ ಸ್ಟ್ರೆಂತಿಂದ, ನನ್ನಿಂದ, ಟೆಕ್ನಿಕಿಂದ, ಸ್ಮಾರ್ಟ್ ವರ್ಕ್ ನನ್ನಿಂದಾನೇ. ನಾವು ಇವಾಗ 3:30 ಟೈಮ್. ಸೊ ಇವಾಗ ಇಳಿದ್ವಿ. ತಿರ್ಗಾ ದೇವಸ್ಥಾನ ಬಸ್ ಹತ್ತಿದ್ವಿ. 3:30. ಸೊ ಬರೋವಾಗ ನಿದ್ದೆ ಹೋಗ್ಬಿಟ್ವಿ ಗೈಸ್, ಫುಲ್ ನಿದ್ದೆ ಬರ್ತಿತ್ತು. ಆ್ಯಂಡ್ ದೆನ್ ದೇವಸ್ಥಾನ ಬಸ್ಸಲ್ಲಿದ್ದೀವಿ, ವೇಟ್ ಮಾಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋದ. ಸೊ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ನೋಡಬೇಕು ಗೈಸ್. ಬರೋವಾಗ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು, ಮತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ. ಗೊತ್ತಿಲ್ಲ ಏನು ಮಾಡಬೇಕು. ಎಲ್ಲಿ ದೇವಸ್ಥಾನ ಗೈಸ್? ನಾವು ಹಾಸನದು ಫ್ರೀ ಫುಟ್ ವಾಕಿಂಗ್ ಟೂರಲ್ಲಿದ್ದೀವಿ. ಯಾರೂ ಗೈಡ್ ಇಲ್ಲ, ನಾವು ಹೋಗಬೇಕು. ಏನು ಕಥೆ ಗೊತ್ತಿಲ್ಲ. 900 ರೂಪೀಸ್ ಖರ್ಚು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಿನಗೆ ಭಯ ಪಟ್ಕೊಂಡೆ ಒಬ್ಬರು ಮಾಡ್ತಿರೋದಲ್ಲ ಒಬ್ಬೆ ಇಂಥದ್ದಿಲ್ಲ. ನಾನೇನು ಬೈತೀನ ಗೊತ್ತಿಲ್ಲ ಗೈಸ್ ನಿಮಗೆ. ಬರೀ ನೋಡೋದಕ್ಕೆ ಹಿಂಗೆ ಇರ್ತಾಳೆ. ಎಷ್ಟು ಭಯ ಪಡ್ತೀವಿ ನಾವು ಎಲ್ಲರೂ ಅಂದರೆ ಓಲೋ 100% ಓಲೋ. ನಾವೇನೋ ಫ್ರೀ ದರ್ಶನ ಹೋಗ್ಬಿಟ್ಟು ಸಿಗಾಕೊಂಡ್ಬಿಟ್ಟು ಹೋಗೇ ಇಲ್ಲ ಅಂದರೆ ದಿವ್ಳ ಹತ್ರ ಹೇಳ್ಸ್ಕೊಳಕ್ಕೆ ಏನು ಅಂತ ಮಮ್ಮಿ ಡಿಸಿಷನ್ ತಗೊಂಡು 300 ರೂಪಾಯಿದಲ್ಲಿ ಕರ್ಕೊಂಡು ಹೋಗ್ತವ್ರೆ. ಸೊ 300 ರೂಪಾಯಿ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ. ಏನೋ ಗೊತ್ತಾಗ್ತಿಲ್ಲ ಎಲ್ಲಿ ಅಂತ ಗೊತ್ತಿಲ್ಲ. ಹಾಸನ ನೋಡ್ಕೊಂಡು ಬರ್ತಿದ್ದೀವಿ. ನೋಡಿ ಎಲ್ಲ ಅಂಗಡಿ ಬರ್ತಿದೆ ನೋಡು.
ಅಯ್ಯೋ ಮಲಗಿರೋದು ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಐ ಮೀನ್ ನಾವು ಕೋಳಿಗಳೇ ನೋಡೋಲ್ಲ. ಇನ್ನು ಸ್ವಲ್ಪ ದೂರ ಇದೆ ಅಂದ್ಕೊಂಡು ಎಲ್ಲ ಹೋಗ್ತಾರೆ. ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ರಶ್ ಇತ್ತು. ಮೇ ಬಿ ನಾವು ಫ್ರೀಯಲ್ಲೇ ಹೋಗ್ಬೋದಿತ್ತು. ಮೀನ್ಸ್ ಓಕೆ, ಈ ಕಡೆ ಬಂದುಬಿಟ್ಟಿದ್ವಿ. ಸೊ ಲೆಟ್ಸ್ ಗೋ. ಎಕ್ಸೈಟೆಡ್ ಗೈಸ್. ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು, ಏನೂ ಗೊತ್ತಿಲ್ಲ ನಮಗೆ. ನಾನು ಯಾವ ದೇವ್ರಂತವ್ರು ಗೊತ್ತಿಲ್ಲ. ಹಾಸನಾಂಬ. ಸೊ ಯಾವ ಇನ್ಕಾರ್ನೇಷನ್ ಆಫ್ ಲಾರ್ಡ್ ಸಮ್ ದೇವಿ ಇಟ್ ಇಸ್. ನೀನು ಹೊಡ್ದ ಅಂದರೆ ನನಗೆ ಗೊತ್ತಿಲ್ಲ. ಅಲ್ಲೆಲ್ಲ ಚಪ್ಪಲಿ. ಹಾಂ ನೋಡಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀವಿ. ಬಾಯ್ ಗೈಸ್. ಗೈಸ್ ಅಲ್ಲಿ ಆಟೋ ಇತ್ತು 20 ರೂಪಾಯಿ ಅಂತಂದರು. 20 ರೂಪಾಯಿ ಅಂದಾಗೆ ನಾವು ಅನ್ಕೋಬೇಕಿತ್ತು ಜಾಸ್ತಿ ದೂರ ಇದೆ ಅಂತ. ದೆನ್ ನಾವೆಲ್ಲರೂ ಕನ್ಫ್ಯೂಷನಲ್ಲಿದ್ದೀವಿ, ಎಲ್ಲಿ 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 ಎಂಡೇ ಆಗ್ತಿಲ್ಲ. 300 ರೂಪೀಸ್ ಟಿಕೆಟು. ಸೊ ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಚಪ್ಪಲ್ ಬೇರೆ ಬಿಟ್ಟಿದ್ದೀವಿ. ನಮಗೆಲ್ಲ ಚಪ್ಪಲಿ ಹಾಕಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಕಾಲು ನೋವು ಬರುತ್ತೆ. ಅದು ನಮ್ಮ ಕಾಲು ಹೆಂಗಂತಾರೆ, ಮಧ್ಯದಲ್ಲಿ ಹಳ್ಳ ಇದೆಯಾ ಇಲ್ವಾ? ಇದೆ, ಇರಬೇಕು ಆ್ಯಕ್ಚುಲಿ. ಅದು ಹಳ್ಳ ಇದ್ರೇ ಅದು ಒಳ್ಳೆ ನಾಯಿ ಓಡಿಸೋ ಥರ ಕಿಡ್ಸ್ತೀಯಾ? ದೀಕ್ಷಾ ಏನೂ ಮಾಡಲ್ಲ ಇದೆಲ್ಲ. ಚಿನ್ನು ಯಪ್ಪ ಏನು ಚಿನ್ನು ಬ್ಯಾಗ್ ಇಷ್ಟು ಭಾರ ಇದೆ. ದೀಕ್ಷಾ ಬಂದ್ಬಿಟ್ಟು ಚಿನ್ನ ವಯಸ್ಸು ನಮಗೆ. ಯಾರ್ಯಾರು ಮಾತಾಡಿ ಯಾರ್ಯಾರು ಒಂದು ಹುಡುಗ ಫ್ಲಾಗ್ ನೋಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಚಿನ್ನು ಅಂದರೆ ಏನು ಅಂತ ಅಂದ್ಬಿಟ್ಟು ನನಗೆ ಸಿಕ್ಕಿದ್ದಾಳೆ ಗಾಯ್ಸ್. ಇರಲಿ. ಸೊ ನಾವಿವಾಗ ಹೆಂಗಂದ್ರೆ, ನಾನು ನನ್ನ ಪುಟ್ಟ, ನನ್ನ ಚಿನ್ನು ಆ ಕಡೆ ಮತ್ತೆ ಅದೇನಕ್ಕಲ್ಲ ಹಾಕಿದ್ದಾರೆ, ಅದು ಹೊಡೆದಾಕಿದ್ದಾರೆ ಆ ಕಡೆ ಏನಾದ್ರು ತಿರ್ಗಾಕ. ಸೊ ಗೈಸ್ ಆ ಕಡೆ ನೋಡಿ ಕ್ಯೂ ಇದೆ. ಅಷ್ಟು ಕ್ಯೂ ಅಲ್ಲಿ ನಡ್ಕೊಂಡ್ ಬರ್ಬೇಕಿತ್ತು. ಇಷ್ಟು ಬಂದಿದಷ್ಟು ನಿಜಮ್ಮ, ಅಲ್ಲೆಲ್ಲ ಕ್ಯೂ ಇದೆ. ದೇವಸ್ಥಾನ ಇದೆ ನೋಡಿ, ಹಿಂಗಿನ. ಸೊ ನಾವ್ ಹಿಂಗಿನ ಹೋಗ್ಬಿಟ್ಟು 300 ರೂಪೀಸ್ ತಗೊಂಡ್ಬಿಟ್ರೆ ಒಳಗಡೆ ಬಿಡ್ತಾರೆ. ಸೊ ಬನ್ನಿ ಗೈಸ್, ನೋಡ್ತೀವಿ ನಿಮಗೆ. ಏನ್ ತೋರಿಸ್ತೀಯ ವ್ಲಾಗ್? ಏನು ಏನ್ ತೋರಿಸ್ತೀಯ ವ್ಲಾಗೇ ಮಾಡೋಕ್ಕಾಗಲ್ಲ. ನೋಡೋಣ ಇರು, ಸ್ವಲ್ಪ ತೋರ್ಸಕ್ಕಾಗುತ್ತಾ ಅಂತ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಇಲ್ಲಿ ನಾನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಬಿಗ್ ಬಾಸ್ ನೋಡ್ತಿದ್ದೀರಾ? ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಕಮೆಂಟ್ಸ್ ಮಾಡಿ. ಜಾನ್ವೇನ್ ಬಿಟ್ಟು ಮುಚ್ಕೊಂಡ ಏನ್ವಾ? ಏನೋ 20 ರೂಪಾಯಿ ಅಂತ ಬಾಯಿ ಮುಚ್ಕೊಂಡು ನೋಡು. ಇವಾಗ ಹತ್ತರ ನಮ್ಗೆ ಏನು ಐಡಿಯಾ ಇಲ್ಲ ಗೈಸ್, ಎಷ್ಟು ದೂರ ಏನು ಅಂತ. ಸುಮ್ಮನೆ ಬರ್ತಿಲ್ಲ ಅಂತ ಮಾಡ್ಕೋಬಾರ್ದು ಅಂತ. ಫಸ್ಟ್ ಆಫ್ ಆಲ್ ಮಾಡಿರೋದೇ ಫಸ್ಟ್ ಆಫ್ ಆಲ್ ಸಡನ್ ಪ್ಲಾನು. ಅದ್ರಲ್ಲಿ ಇಷ್ಟೆಲ್ಲ ತಿಳ್ಕೊಂಡು ಯಾರು ಬರ್ತಾರೆ? ಆ್ಯಕ್ಚುಲಿ ಗೈಸ್ ಸಡನ್ ಅಂದರೆ ಸಡನ್ ಪ್ಲ್ಯಾನು. ಆ್ಯಕ್ಚುಲಿ ನಮಗೆ ಹರ್ಷಿಕಾ ಮೇಡಮ್ ಅವ್ರು ಬರಬೇಕಿತ್ತು. ನಾನು ಹರ್ಷಿಕಾ ಮೇಡಮ್ ಪ್ಲ್ಯಾನ್ ಮಾಡಿದ್ದು. ಆಟೋ ಇಂದ ನಿಮಿಷ ಬರ್ತಾರೆ ನಮ್ದು ಆ ಕಡೆ ಅಂತೆ. ನಾನು ಹೇಳ್ದೆ, ನನ್ಗೆ ಹೇಳ್ದೋ ಇಲ್ವಾ ವ್ಲಾಗಲ್ಲಿ ಬಂದಿದೆ ಏನು ಹೋಗ್ತಿದೆ ಮಾತು ಯಾರು ಕೇಳಲ್ಲ. ಎಷ್ಟು ತುಂಬ ವರ್ಷ ಆದ್ಮೇಲೆ ಮಾತು ಕೇಳಲ್ಲ. ಸೊ ನಾನು ಹರ್ಷಿಕಾ ಮೇಡಮ್ ಅವ್ರು ಹೋಗ್ಬೇಕಿತ್ತು. ನನ್ನ ಪಾಪ ದೀಕ್ಷಾ ಅಂತ ಹೇಳ್ಕೊಂಡ್ವಿ. ಪ್ಲಾನ್ ಪಾಪ ದೀಕ್ಷಾ ಅಂತ ಮ್ಯಾಮ್ ನೀವೇ ಹೇಳಿದ್ದು. ಕೈ ನೋಡ್ತಿದೆ, ಕೊಡುವ ಪ್ರಾಕ್ಟೀಸ್ ಹೋಗ್ಬಿಟ್ರೆ. ಸೊ ಗೈಸ್ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ದೆನ್ ಅವ್ರ ಮನೇಲಿ ಇವಾಗ ತಿರುಪತಿಯಿಂದ ಬಂದಿದ್ದೀವಿ. ಆ್ಯಂಡ್ ದೆನ್ ಕಾರಲ್ಲಿ ಹೋಗಿ ಬಸ್ ಸೇಫ್ ಇರುತ್ತಲ್ವಾ ಅಂತ ಅಂದ್ಕೊಂಡು ಅಂದರು. ಬೇಡ ಅಂತ ಇಲ್ಲಿ ಬರೀ ಆಂಟಿಗಳ ಸವಾಸ ಕಿಡ್ಸ್ತಾರೆ ಇದ್ದಾರೆ ಗೈಸ್. ಆ್ಯಂಡ್ ನನ್ನ ಮಮ್ಮಿನೂ ಪ್ಲ್ಯಾನ್ ಜಾಯ್ನ್ ಆದರು. ಯಾಕಂದರೆ ಮಾನಸ್ ಅಂತ ಕೇಳಿದೆ, ಅವಳು ಹೋಗಿದ್ಲು ಮೊನ್ನೆ. ಅವಳು ಹೇಳಿದ್ಲು ಆರಾಮಾಗಾಯ್ತು ದರ್ಶನ 15 ಮಿನಿಟ್ಸ್ಗೆಲ್ಲ, ಮತ್ತು ನೈಟ್ ಹೋಗಿ ಬೆಳಗ್ಗೆ ಬಂದ್ಬಿಡ್ಬೋದು ಅಂತ. ಸೊ ನೋಡಿ ನಾನು ಹೇಳ್ದೆ ಈ ಕಡೆ ಅಂತ. ಎಲ್ಲೆಲ್ಲ ಹಾಂ ಬರ್ತಿದ್ದೀವಿ. ಸೊ ನಮ್ಮ ಮಮ್ಮಿ ನಾನು ಬರ್ತೀನಿ ಯಾಕಂದರೆ ನಮ್ಮ ಮಮ್ಮಿಗೆ 2 ವರ್ಷ ಮುಂಚೆ ಬಂದಾಗನೇ ಹೋಗ್ಬೇಕಂತಿತ್ತು. ಹೋಗಿ ಬಂದಾಗ ಐ ಮೀನ್ ಓಪನ್ ಆಯ್ತಲ್ಲ ಅಲ್ಲಿ ಇನ್ಸ್ಟಾಗೆಲ್ಲ ಟ್ರೆಂಡ್ ಆಗಿತ್ತಲ್ಲ. ಸೊ ಅವಾಗಿಂದ ಅದಕ್ಕೆ ಮುಂಚೆ ನಮ್ಗೆ ಗೊತ್ತಿದ್ದಿಲ್ಲ, ಅಷ್ಟು ಗೊತ್ತಿದ್ದಿಲ್ಲ. ಸೊ ಇಂಟರ್ವ್ಯೂ ಥರ. ಸೊ ಮಮ್ಮಿ ಬಂದರು. ಆ್ಯಂಡ್ ದೆನ್ ಹೋಗೋಣ ಅಂದ್ಕೊಂಡಿದ್ದೀವಿ, ಹೋಗಿರೋದು ಬೇಡ ಅಂತ ಬಂದ್ಬಿಟ್ಟು ಕರ್ಕೊಂಬಂದ್ರು ಗಾಯ್ಸ್. ಯಾವುದೋ ಪೇಚಾನ್ ದಾರಿಗೆ ಇಷ್ಟು ಕಷ್ಟಪಟ್ಟು ಇವಾಗ ತಿರ್ಗಾ ವಾಪಸ್ ಹೋಗೋಣ ಆಗಲ್ಲ. ಇದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಇದು ಆ್ಯಕ್ಚುಲಿ ದೊಡ್ಡಪ್ಪ ನಮಗೆ ಸ್ನ್ಯಾಪ್ ಏನೋ ಫೋಟೋ ಏನೋ ಬೇರೆ ಥರ ಇತ್ತು. ಏನೋ ಗಾಯ್ಸ್ ದೊಡ್ಡಪ್ಪ ಬಂದ್ಬಿಟ್ಟು VIP ಅಂತ ಏನೋ ಹಾಕಿದ್ರು. ಅದು ಎಲ್ಲಿ ಅಂತ ನೋಡ್ತಾ ಇದ್ದೀವಿ. ಸ್ಕ್ಯಾನ್ ಮಾಡ್ತಾಯಿದ್ದಾನೆ ಗಾಯ್ಸ್. ಹಾಫ್ ಮಾಡಿಕೊಟ್ಬಿಟ್ರು ಗಾಯ್ಸ್. ಐ ಥಾಟ್ ಫುಲ್ ಕೊಡ್ತಾರೆ. ನೋಡು
ಅದೇ ಬೈಕೊಂತ ಇದ್ದೀನಿ. ನನಗೊಂದು ಫೋಟೋ ಬೇಕಿತ್ತು. ಬೇಗ ಬಾ. ಏನಂತ ಇವ್ರದ್ದು ಹಿಂಗೆ ಹೋಲ್ಬಿಡ್ತಾರೆ ಗೈಸ್. ಕ್ಲೋಸ್ ಮಾಡ್ತೀವಿ ಬೇಗ ಬನ್ನಿ ಅಂತ. ಲಡ್ಡು ಪ್ರಸಾದ. ಓಕೆ ಫ್ರೆಂಡ್ಸ್ ಬಾಯ್. ಬೇರೆ ಕಡೆಯಿಂದ ಬಿಡ್ತವ್ರೆ ಗೈಸ್. ಎಲ್ಲಿಂದನೋ ಕರ್ಕೊಂಡು ಹೋಗ್ತಾರೆ. ನಮ್ಗೇನು ಗೊತ್ತಿಲ್ಲ, ಏನೋ ಕೇಳ್ಬೇಡಿ. ಈಗ ಬಾಗ್ಲಾಗ್ತಾರಂತೆ ಗೈಸ್. ಅದೇ ಅವಳು ಹೇಳ್ತಿದ್ದ ಸ್ವಲ್ಪ ಸುಮ್ಮನೆ ಬೈಕೊಂಡ್ಬಿಟ್ಟೆ ಅವಳನ್ನ. ಇಲ್ಲ ಆ್ಯಕ್ಚುಲಿ ಅವಳು ಇದೇ ದೇವಸ್ಥಾನ ಇದೆ ಹಿಂಗೆ ನಾವು ಅಷ್ಟೇ ಗೈಸ್. ಹಾಂ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. 300 ಟಿಕೆಟ್ ತಗೋಬಿಟ್ಟು ಇಷ್ಟು ಫ್ರೀ ಇದೆ. ಅಲ್ಲಿ ಹೋಗಕ್ಕೆ ಹೇಳಿ ಅವ್ರಿಗೆ ಎಷ್ಟು ಫ್ರೀ ಇದೆ ಅಂತೆ. ಅದು ಬಿಡಿ ಗೈಸ್, ಫಸ್ಟ್ ಏಡ್ ಎಲ್ಲ ಇಟ್ಟಿದ್ದಾರೆ. ನೀವು ಆ್ಯಕ್ಚುಲಿ ಏನಾದರೂ ತಲೆ ಸುದ್ದಿದ್ವಿ ಹಂಗೆ ಹೀಗೆ ನಾಟಕ ಆಡ್ಬಿಟ್ಟು ಒಳಗಡೆ ಹೋಗ್ಬಿಟ್ರೆ ಎಲ್ಲ ಮಾಡಬಾರ್ದು ನೋಡಿ. ಬಿಟ್ರೆ ಮಾಡಿರ್ತಿದ್ದೆ. ನನಗೇನು ಆ್ಯಕ್ಟಿಂಗ್ ಸ್ಕಿಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ. ನಮ್ಮಮ್ಮ ಬೀಳ್ತಾ ಇದ್ರು, ಅದಕ್ಕೆ ಪರವಾಗಿಲ್ಲ ಫಸ್ಟ್ ಏಡ್ ಇದೆ. ರೂಡ್ ಅಲ್ಲ ಗೈಸ್, ಕೇರಿಂಗ್ ತಾನೇ. ಇವಾಗ ಫಸ್ಟ್ ಏಡ್ ಇದೆ ಅಂತ ಹೇಳಿ ಬಟ್ಟೆ ಹಾಕೋರೆ ಕೆಳಗಡೆ ಒಂದೊಂದಕ್ಕಿಂತ, ಅದಕ್ಕೆ ಇವ್ರುಗಳು ಅದಕ್ಕೆ ಫಸ್ಟ್ ಏಡ್ ಇಟ್ಟವ್ರೆ. ಅದೇನಕ್ಕಿಲ್ಲ ಅಂದ್ರೆ ಯಾರು ತಗಸ್ಕೊಂಡಿರ್ತಾರೆ ಅದಕ್ಕೆ. ನಾಡು ಕೊಟ್ರು 300. ಆಮೇಲೆ ಊಟ ಅದು ಕೊಟ್ಟಿದ್ದಾರೆ. ದರ್ಶನ ಅಂತೂ ಸಖತ್ತಾಗಾಯ್ತು. ಇಲ್ಲೇನು ತಳ್ತಾನೆ ಇದ್ದಾರೆ, ಎಲ್ಲ ಕಡೆ ತಳ್ತಾನೆ ಇದೆ. ಪೊಂಗಲ್ ಬೇಕು ನಮಗೆ. ಎಲ್ಲ ಕಡೆ ಅಡ್ಡ ನಿಂತಿದ್ದಾರಲ್ಲ ಗಾಯಸ್. ಯಪ್ಪ ಎಷ್ಟು ಗಲಾಟೆ ಗಾಯಸ್. ನಡೀರಿ ಅಂತ ಎಷ್ಟು ಮಾಡಿದ್ರು ಗೊತ್ತಾ. 1 ನಿಮಿಷ ಕುತ್ಕೊಳ್ಳೋಕ್ಕೂ ಬಿಡಲಿಲ್ಲ. ಅದೇನು ದರ್ಶನ ಚೆನ್ನಾಗಾಯಿತು, ಬೇಗ ಆಯಿತು. ಬಟ್ ಈ ಥರ ತಳ್ತಿದ್ರು ಯಾಕಂದರೆ ತುಂಬ ಜನ ಇದ್ರಲ್ವಾ. ನೋಡಿ ದೇವಸ್ಥಾನ ಗೈಸ್, ಎಲ್ಲ ಜಾತ್ರೆ ಇದೆ ಇಲ್ಲಿ. ಜಾತ್ರೆ ಅಂದರೆ ಹಬ್ಬ ನಡೀತಿದೆ. ಹೆಂಗ್ ಓಡ್ತಾರೆ ಗೊತ್ತಾ ಗೈಸ್ ಜನಗಳು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಕೇಳ್ತೀರಾ ಏನ್ ಜಗಳ ಆಡ್ತಾರೆ ಗುರು. ಫ್ರೀ ಬಸ್ ಬಿಟ್ಬಿಟ್ಟು ಆಗನೇ ಇಲ್ಲ ಗೈಸ್. ಈ ತರ ಜನಗಳು ಹಿಂಗ್ ಮಾಡಿದ್ರೆ ಫ್ರೀ ಬಸ್ ಅಂತ ಹೆಂಗ್ ಆಡ್ತಾರೆ ಈ ಆಂಟಿಗಳು. ದೀಕ್ಷಾ ಏನಾದ್ರು ತಿಳ್ಕೊಳ್ಳಿ ಗೈಸ್. ನಿಜ ಹೇಳ್ತಿದ್ದೀವಿ ನಾವು. ಅಲ್ಲಿ ನೋಡಿದ್ರೆ ದೇವಸ್ಥಾನದಿಂದ ಬರೋ ಬಸ್ಸಲ್ಲಿ ಮಮ್ಮಿ ನಮ್ಮ ಪಾಡಿಗೆ ಹತ್ತವ್ರೆ. ಮಮ್ಮಿ ಪಾಡಿಗೆ ಹತ್ತಕ್ಕೆ ಹೈಟ್ ಕಷ್ಟ ಆಗ್ಬಿಟ್ಟು ಹತ್ತಿದ್ರೆ ಬಾಯಿಗೆ ಬಂದಂಗೆ ಬೈತವ್ರೆ. ಕೆಟ್ಟ ಮಾತಾಡಿ ಹೊಡ್ಯಕ್ಕೆ ಹೊಡ್ತವ್ರೆ. ಇಲ್ಲಿ ಬಸ್ ಹತ್ತಿದೆ ನಾನು. ಆ ಆಂಟಿಯನ್ನ ಇಟ್ಕೊಂಡ್ಬಿಟ್ಟು ನಾನು ಬಿಡಿ ಅಂತಂದಿದ್ದಕ್ಕೆ ನಾನು ಕಿರ್ಚ್ತಿದ್ದೀನಿ, ಬೈತಿದ್ದೀನಿ ಅಂತ ಹೇಳ್ತವ್ರೆ. ಯಾರೆಲ್ಲ ಹೊಡೆದಾಡ್ಕೊಂಡೆಲ್ಲ ಜಗಳ ಇವರಿಬ್ರು ನನ್ನ ಬಿಟ್ಟು ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಬಸ್ ಹತ್ಬಿಟ್ಟು ಸೀಟ್ ಇಟ್ಕೊಂಡಿದ್ರೆ ಇವ್ರು ಬಂದು ಈ ಬಸ್ ಬಂದವ್ರೆ. ಆ ಬಸ್ಸಲ್ಲಿ ಹೋಗ್ಬಿಟ್ಟು ಗೈಸ್ ಒಂದೊಂದ್ ಕಡೆ ಒಂದೊಂದು ಸೀಟ್ ಇಟ್ಕೊಂಡಿದ್ದಾನು. ಒಂದೇ ಕಡೆ ಸೀಟ್ ಇಟ್ಕೊಂಡ ನಾನು ಸ್ವೆಟರ್ ಆಮೇಲೆ ಬಸ್ ಸ್ಟಾರ್ಟ್ ಆಗ್ಬಿಡ್ತು. ಊರಲ್ಲಿ ಬಂದೇ ಇಲ್ಲ, ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ ಅಂತ ಕಂಡಕ್ಟರ್ ಅಂಕಲ್ ಮಮ್ಮಿ ಹತ್ತಿರ ನಿಲ್ಸಿ ಅಂತ ಅಂದ್ಬಿಟ್ಟು ನಿಲ್ಸ್ಕೊಂಡು ಬಂದಿದ್ದೀನಿ. ಇಷ್ಟ ತನಕ ಏನಮ್ಮ ಮಾಡ್ತಿದ್ದೆ ಅಂತ ಹಿಂಗಾಯ್ತು ಗೈಸ್ ಕತೆ. ಬಟ್ ದರ್ಶನ ಚೆನ್ನಾಗಾಯ್ತು, ಬೇಗ ಆಯ್ತು. 300 ರೂಪೀಸ್ ಟಿಕೆಟು. ಆಮೇಲೆ ರಶ್ ಕಡಿಮೆ ಇತ್ತು. ಸೊ ರಶೇ ಇದ್ದಿಲ್ಲ. ಸರಿಯಾಗಿ ಇಟ್ಕೋ ಕ್ಯಾಮ್ರಾ. ಬಟ್ ಅವರು ತಳ್ತಿದ್ರು ಹೋಗಿ ಅಂತ ಆಚೆ ಕಳ್ಸೋದಕ್ಕೆ. ಏನೂ ಮಾಡಕ್ ಬಿಟ್ಟಿಲ್ಲ. ದರ್ಶನ ಏನಕ್ಕೆ ಬೇಗ ಆಯ್ತು ಅಂದ್ರೆ ಅವ್ರು ಅಂತ ತಳ್ಳಿದ್ರು. ಸೊ ಅಷ್ಟೇ, ಬೆಂಗಳೂರಿಗೆ ಹೋಗ್ತೀವಿ. ಇವಾಗ ಅಷ್ಟೇ ಗೈಸ್. ಮಲ್ಗಕ್ ಆಗಲ್ಲ ಗೈಸ್, ಇವಾಗ ಬಿಸಿಲು ಬಂದ್ಬಿಟ್ಟು. ಸನ್ರೈಸ್ ಬೇಡ ಗೈಸ್, ವಾಪಸ್ ಹೋಗು. ಬರ್ಬೇಡ